ಅಲ್ಲಿ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಬಾವಿ ನೀವೇ ನೋಡ್ಬೋದು. ಒಂದು ಇಳಿಜಾರಲ್ಲಿ ಆ ರೀತಿಯ ಒಂದು ತಗ್ಗಿನಲ್ಲಿ ಆ ಬಾವಿ ನಿರ್ಮಾಣ ಆಗಿದ್ದು ಬಹುಶಃ ಇದು ಕೂಡ ವಿಸ್ಮಯ ಅನಿಸುತ್ತೆ. ಇಲ್ಲೆಲ್ಲ ಬಂಗಾರವನ್ನು ಅಥವಾ ಇನ್ನೂ ಹೆಚ್ಚಿನ ದವಸ ಧಾನ್ಯಗಳನ್ನು. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಕೋಟೆ ಒಂದು ಭಾಗದಲ್ಲಿ ನಿಂತಿದ್ದೀವಿ. ಇದು ಕೋಟೆ ಯಾವ ಭಾಗ? ಈಗ ನಾವು ಕೋಟೆಯ ದಕ್ಷಿಣ ದಿಕ್ಕಿಗಿದ್ದೀವಿ ಮೇಡಮ್. ಅಂದರೆ ಈಗ ನಾವು ನಿಂತಿರ್ತಕ್ಕಂಥದ್ದು ಅವತ್ತು ವ್ಯಾಪಾರಕ್ಕೆ, ಅಂದರೆ ಅವತ್ತಿಗೂ ಕೂಡ ಯಾವುದೇ ಒಂದು ಸಾಮ್ರಾಜ್ಯ ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ಬೇರೆ ಕಡೆಗೆ ಮಾರೋದು, ಬೇರೆ ಕಡೆ ಇರ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ತರಿಸ್ಕೊಂಡು ಮಾರ್ತಕ್ಕಂಥ ವ್ಯವಸ್ಥೆ ಕೂಡ ಇತ್ತು. ಇದು ಕೂಡ ಈಗ ಮಾರುಕಟ್ಟೆ ಪ್ರಾಂಗಣ ಅಂತ ಹೇಳ್ತಿದ್ವಿ. ಅಂದರೆ ಇಲ್ಲೆಲ್ಲ ಬಂಗಾರವನ್ನು ಅಥವಾ ಇನ್ನೂ ಹೆಚ್ಚಿನ ದವಸ ಧಾನ್ಯಗಳನ್ನು ಒಂದು ಮೌಲ್ಯಯುತವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟು ಇಲ್ಲಿ ನಡೀತಾ ಇರ್ತದೆ ಅಂತ ನಾವು ನೋಡ್ಬೋದು ಮೇಡಮ್. ಹಾಗಾದ್ರೆ ನಮ್ಮ ಗಂಡುಗಲಿ ಕುಮಾರರಾಮ ಅವರದ ಒಂದು ಗೋಲ್ಡ್ ಮಾರ್ಕೆಟ್ ಅಂತ ಹೇಳ್ಬೋದು ಮೇಡಮ್. ನಿಜ. ಯಾಕೆಂದ್ರೆ ಇಲ್ಲಿ ಹಟ್ಟಿಲೆ ಚಿನ್ನದ ಗಣಿ ಇರೋದ್ರಿಂದ ಇಲ್ಲಿ ಒಂದು ಬಂಗಾರನ ನಾವು ಹೇಗೆ ಹಂಪಿಯಲ್ಲಿ ಒಂದು ಸೇರಲ್ಲಿ ತೂಗಿ ಕೊಡ್ತಾ ಇದ್ರು ಚಿನ್ನನ ಮತ್ತೆ ವಜ್ರ ವೈಢೂರ್ಯನ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲಿ ಒಂದು ಮಾರುಕಟ್ಟೆ ಇತ್ತು. ನಿಜ ಮೇಡಮ್. ಅದೇ ಹೇಳ್ತಿದ್ದೀನಲ್ಲ, ಒಂದು ಸಂಪನ್ಮೂಲ ಕ್ರೋಢೀಕರಣ ಆಗ್ಬೇಕಂದ್ರೆ ವ್ಯಾಪಾರ ವಹಿವಾಟು, ಅದಕ್ಕೆ ತೆರಿಗೆ ಆಗ್ತಕ್ಕಂಥ ಇರೋದು, ತೆರಿಗೆ ಸಂಗ್ರಹ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಮಾರುಕಟ್ಟೆಗಳು ಕೂಡ ಸಹಾಯಕ ಆಗಿದ್ವು ಅನ್ನೋದಕ್ಕೆ. ಹಾಗೆ ನಾವು ಬೆಟ್ಟದಿಂದ ಅಲ್ಲಿ ದೂರ ನೋಡ್ತಾ ಇದ್ವಲ್ಲ, ಅದಕ್ಕೆ ಇಲ್ಲಿ ಸ್ಥಳೀಯರದಕ್ಕೆ ಪುಂಡಿಕಟ್ಟ ಬಾವಿ ಅಂತ ಕರೀತಾರೆ. ಪುಂಡಿಕಟ್ಟ ಬಾವಿ. ಅಂದರೆ ಅಲ್ಲಿ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಬಾವಿ ನೀವೇ ನೋಡ್ಬೋದು. ಒಂದು ಇಳಿಜಾರಲ್ಲಿ ಆ ರೀತಿಯ ಒಂದು ತಗ್ಗಿನಲ್ಲಿ ಆ ಬಾವಿ ನಿರ್ಮಾಣ ಆಗಿದ್ದು ಬಹುಶಃ ಇದು ಕೂಡ ವಿಸ್ಮಯ ಅನಿಸುತ್ತೆ. ಆ ರೀತಿಯಾಗಿ ಇಳಿಜಾರಲ್ಲಿ ಮತ್ತು ಮಳೆ ಬಂದಾಗ ನೀರು ಶೇಖರಣೆ ಆಗಿ ಯಾವತ್ತಿಗೂ ಕೂಡ ಬತ್ತದೇ ಇರತಕ್ಕಂಥ ವ್ಯವಸ್ಥೆ ಅಲ್ಲಿರೋದ್ರಿಂದ ಅಲ್ಲಿಂದ ಪೈಪ್ ಕೊಟ್ಬಿಟ್ಟು ಜನ ನೀರಾವರಿಗೆ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪೈಪ್ ಇದೆ ನೋಡಿ ಮೇಡಮ್. ಹಾಂ ಮೇಡಮ್. ಯಾವತ್ತೂ ಕೂಡ ಬತ್ತಲ್ಲ. ಯಾವತ್ತೂ ಕೂಡ ಬತ್ತಲ್ಲ ಮೇಡಮ್. ಅದು ವಿಶೇಷ. ನಮ್ಮ ಭಾಗದಲ್ಲಿ ಕೆಲವೊಂದು ಕಡೆಗೆ ಇನ್ನು ರಾಮಪ್ಪನ ದೋಣಿ ಅಂತಿದೆ, ಅದು ಕೂಡ ಯಾವತ್ತಿಗೂ ನೀರು ಬತ್ತಂಗಿಲ್ಲ. ಎಂಥ ಬೇಸಿಗೆ ಇದ್ದರೂ ಕೂಡ, ಮಳೆಗಾಲ ಒಂದು ವರ್ಷ ಬಿಟ್ಟು ಆದರೂ ಕೂಡ ನೀರು ಇರ್ತಕ್ಕಂಥ ವ್ಯವಸ್ಥೆ ಇದೆ ಮೇಡಮ್. ಹಾಗಾದ್ರೆ ಅವಾಗಿನ ಕಾಲದಲ್ಲಿ ಅದು ಅರಮನೆಗೆ ಒಂದು ಬಾವಿಯಾಗಿ ಬಳಸ್ತಾ ಇದ್ರು ಅನ್ಸುತ್ತೆ ಜನರು. ನಿಜ ಮೇಡಮ್. ಅದು ಯಾವುದನ್ನ ಆಗಲಿ ಕೂಡ ಅವರು ಯಾವುದೇ ಸಂಪನ್ಮೂಲ ಸಿಗಲಿ ಅದನ್ನು ಬಳಸ್ಕೊಳ್ತಕ್ಕಂಥ ಪರಿಣಿತಿಯನ್ನು ನಮ್ಮ ಸಾಮ್ರಾಜ್ಯದವರು ಹೊಂದಿದ್ರು. ಸರ್, ಅದು ಬಂಡೆಲೆ ನಿರ್ಮಾಣ ಮಾಡಿರೋದು ಅಂತ ಹೇಳಿದಾಗ ನೈಸರ್ಗಿಕವಾಗಿ ಬಂದಿರೋದು, ಅದ್ರ ಜೊತೆಗೆ ಅಲ್ಲಿ ಇನ್ನೆಷ್ಟು ಜಲ ಸಂಪನ್ಮೂಲ ಆಗಿರ್ಬೋದು, ಅಂತರ್ಜಲದ ಮಟ್ಟ ಇನ್ನೆಷ್ಟು ಇದೆ. ನೀವು ಹೇಳಿದ್ರೆ ಯಾವತ್ತೂ ಕೂಡ ಬತ್ತಲ್ಲ ಅಂತ. ನಿಜ ಮೇಡಮ್. ಅದು ಈ ಭೂಮಿಯ ಈ ಒಂದು ಮಣ್ಣಿನ ಗುಣ ಅನ್ಕೋಬೋದು. ಯಾಕಂದರೆ ಬತ್ತಲ್ಲ ಅದು ಈಗ ನಾವು ಇನ್ನೊಂದು ಹಾಲ್ಬಾವಿ ಅಂತ ನೋಡಿದ್ವಿ, ಅದು ಕೂಡ ಬತ್ತಂಗಿಲ್ಲ. ಈ ಮಣ್ಣಿನ ಒಂದು ಪರಿಸರನೇ ಆ ರೀತಿಯಾಗಿದೆ. ಅಂದರೆ ನೀರು ಕೂಡ ಯಾವತ್ತು ಬತ್ತದೇ ಇರುತ್ತೆ. ಹಂಗಾಗಿ ಆಮೇಲೆ ಒಂದು ಆಯಕಟ್ಟಿನ ಒಳ್ಳೆಯ ಒಂದು ಸಾಮ್ರಾಜ್ಯಕ್ಕೆ ಏನೆಲ್ಲ ಬೇಕು ಅದೆಲ್ಲ ಇಲ್ಲಿದೆ ಮೇಡಮ್. ಓಕೆ. ಅದ್ರ ಜೊತೆಗೆ ಇಲ್ಲಿ ನೀವು ಹೇಳಿದ್ರಿ ಒಂದು ಚಿನ್ನದ ಮಾರುಕಟ್ಟೆ ಆಗಿರ್ಬೋದು, ದವಸ ಧಾನ್ಯಗಳನ್ನ ಇಲ್ಲಿ ಮಾರಾಟ ಮಾಡ್ತೀರಂತ ನಾವು ನಿಂತಿದ್ದೀವಲ್ಲ, ಇಲ್ಲಿ ಇದೆಯಲ್ಲ ಈ ಪ್ರದೇಶ ಅಂತ ಹೇಳ್ಬೋದಾ? ಹಾಂ ಮೇಡಮ್. ಇದೆಲ್ಲ ಅದೇ ಪ್ರದೇಶ. ಇಲ್ಲೆಲ್ಲ ವಾಸ ಮಾಡಲಿಕ್ಕೆ ಕೆಲವೊಂದಿಷ್ಟು ಕಲ್ಲಿನ ತುಕಡಿಗಳನ್ನು ನೋಡ್ಬೋದು. ಜನರು ಕೂಡ ವಾಸ ಮಾಡ್ಬೋದು. ನಂತರ ಅಂದರೆ ಸ್ಟೆಪ್ ಬೈ ಸ್ಟೆಪ್, ಮೊದಲು ಒಂದು ವ್ಯಾಪಾರ ಮಾಡೋರಿಗೆ ಒಂದು ರೀತಿ, ಆಮೇಲೆ ಕೃಷಿಕರಿಗೆ ಬೇರೆ ರೀತಿ, ಈ ರೀತಿ ಎಲ್ಲ ನಾವು ಈ ಸಾಮ್ರಾಜ್ಯಗಳಲ್ಲಿ ನೋಡ್ಬೋದು ಮೇಡಮ್. ಓಕೆ. ಅವರಿಗೆ ಒಂದು ಬೇರೆ ತರ ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಮಾಡಿದ್ರು. ಯಾಕೆಂದ್ರೆ ಅರಮನೆ ಸುತ್ತಮುತ್ತನೇ ಇರಬೇಕಿತ್ತು. ಯಾಕೆಂದ್ರೆ ಅರಮನೆಯಲ್ಲಿ ಯಾವುದೇ ಒಂದು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಜನರು ಬರಬೇಕು ಅಂತ ಹೇಳಿದಾಗ ಅರಮನೆ ಆಸುಪಾಸಲ್ಲೇ ಒಂದು ಕೋಟೆ ಒಂದು ಭಾಗದಲ್ಲೇ ಒಂದು ಜನರಿಗೆ ವಸತಿ ಆಗಿರ್ಬೋದು, ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು, ದವಸ ಧಾನ್ಯಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಮತ್ತೆ ಶೇಖರಣೆಗಳನ್ನ ಮಾಡೋದಾಗಿರ್ಬೋದು, ಎಲ್ಲ ಒಂದು ರಾಜನಿಗೆ ಒಂದು ಆಡಳಿತ ವ್ಯವಸ್ಥೆಗೆ ಒಂದು ಪ್ರಮುಖವಾಗಿತ್ತು. ಅದ್ರ ಜೊತೆಗೆ ಇಲ್ಲಿಂದ ಚಿನ್ನ ಮಾರುಕಟ್ಟೆ ಅಂತ ಹೇಳಿದ್ರಲ್ಲ, ದವಸಧಾನ್ಯ ಎಲ್ಲಿಂದ ಬರ್ತಾ ಇತ್ತು ಮತ್ತೆ ಯಾರು ಕೊಂಡ್ಕೊಳ್ತಾ ಇದ್ರು? ಹಂಗೆ ಅವತ್ತಿಗೂ ಕೂಡ ಶ್ರೀಮಂತರು ಇರ್ತಾ ಇದ್ರು. ಬೇರೆ ಬೇರೆ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥವ್ರು ತಮ್ಮ ವಹಿವಾಟವನ್ನು ಈಗ ನಾವು ಆಮದು ರಫ್ತು ಅಂತ ಬೇರೆ ದೇಶಕ್ಕೆ, ನಮ್ಮಲ್ಲಿರೋದನ್ನು ಬೇರೆ ದೇಶಕ್ಕೆ ಕಳಿಸ್ತೀವಿ, ಬೇರೆ ದೇಶದ ನಮ್ಮನ್ನ ಈಗ ಆಮದು ಮಾಡ್ಕೊಳ್ತೀವಿ. ಅದೇ ವ್ಯವಸ್ಥೆ ಅವತ್ತಿಗೂ ಕೂಡ ಇತ್ತು ಅಂತ ಮೇಡಮ್. ಬನ್ನಿ, ಇಲ್ಲೊಂದಿಷ್ಟು ವೀರ್ಗಲ್ಗಳಿದ್ದಾವೆ. ಹಾಗೆ ದೇವಸ್ಥಾನದ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕುರುಗಳಿದ್ದಾವೆ. ಬನ್ನಿ ನಿಧಾನ ಮೇಡಮ್. ಅಂದರೆ ಅವತ್ತು ವೀರರಿಗೆ ಭಾಳ ಪ್ರಾಮುಖ್ಯತೆ ಇತ್ತು. ಅಂದರೆ ನಾಡು ನುಡಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಸಾಕಷ್ಟು ಜನರಿಗೆ ಮೇಡಮ್ ಅಲ್ಲಿದ್ದಾವೆ. ಬನ್ನಿ ಮೇಡಮ್. ಇವೆಲ್ಲ ಅನಾಥವಾಗಿ ಬಿದ್ದುಬಿಟ್ಟಿದೆ ಮೇಡಮ್. ನಮ್ಮ ಒಂದು ಇತಿಹಾಸ ಶೂನ್ಯ ಪ್ರಜ್ಞೆ ಅಂತೀವಲ್ಲ ಹಾಗೆ. ಹಾಂ ಮೇಡಮ್, ಅಲ್ಲೊಂದಿದೆ, ಇಲ್ಲಿ ಎರಡಿದಾವೆ ನೋಡಿ ಮೇಡಮ್. ಬನ್ನಿ ಮೇಡಮ್. ನೋಡಿ ಮೇಡಮ್, ಅಲ್ಲಿರ್ತಕ್ಕಂಥ ಆ ವೀರಗಲ್ಲಿನ ಶಿಲ್ಪ ಮತ್ತು ಇಲ್ಲಿನ ಶಿಲೆ ಬೇರೆ ಬೇರೆ ರೀತಿಯಾಗಿದ್ದಾವೆ ನೋಡಿ ಮೇಡಮ್. ಹೌದು, ಫಸ್ಟ್ ನೋಡಿದ್ವಲ್ಲ. ಹಾಂ ಮೇಡಮ್. ಇಲ್ಲಿ ಕೇವಲ ಇದು ಇಲ್ಲ, 3 ಭಾಗ ಇದೆ ಮೇಡಮ್. ಇಲ್ಲಿ ಅಂದರೆ ಇಲ್ಲಿ ಒಬ್ಬ ಶತ್ರು ಸೈನಿಕ ಬಿದ್ದಿದ್ದಾನೆ ನೋಡಿ ಮೇಡಮ್. ಈಗ ಒಂದು ರೀತಿ ವಿಶೇಷವಾಗಿರ್ತಕ್ಕಂಥ ವೀರಗಲ್ಲು ಇದು. ಅಂದರೆ ಇಲ್ಲಿ 2 ಜನ ಕುದುರೆ ಸವಾರಿದ್ದಾರೆ. ಇಲ್ಲಿ ಒಂದು ಕೂಡ ಕುದುರೆ ಇದೆ, ಅದೇನು ಬಿದ್ದಿರ್ಬೋದು. ಆಮೇಲೆ ಇಲ್ಲಿ
ವಿಶೇಷವಾಗಿದೆ. ತುಂಡಾಗಿರೋದ್ರಿಂದ ನಮಗೇನು ಅಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಇದು ಕೂಡ ಈ ಒಂದು ವೀರಗಲ್ಲಿನ ಕಲ್ಲಿನ ಬಗ್ಗೆ ಇದು ಮಾಡೋದಾದರೆ ಇದು ಕೂಡ ವಿಶೇಷವಾಗಿರ್ತಕ್ಕಂಥ ಕಲ್ಲನ್ನು ಹೊಂದಿದೆ. ಹಾಗೆ ಇನ್ನು ನೋಡು ಏನು ಸಖತ್ತಾಗಿದೆ ಸರ್ ವೀರಗಲ್ಲು. ಉಳಿದಂತೆ ನೋಡಿ ಸಾಕಷ್ಟು ಇನ್ನೂ ಕೂಡ ನೂರಾರು ವರ್ಷಗಳು ಕಳೆದರೂ ಕೂಡ ಇವು ಇನ್ನೂ ಇತಿಹಾಸ ತಮ್ಮ ಅಂತರಂಗದ ತಮ್ಮ ಒಡಲಾಳಲ್ಲಿರ್ತಕ್ಕಂಥ ಇತಿಹಾಸವನ್ನು ಕೈ ಬೀಸಿ ನಾನು ತೋರಿಸ್ತೀನಿ ಬರ್ರಿ ಅನ್ನುವ ರೀತಿ ಇದೆ. ತುಂಬ ಬೇಜಾರಾಗುತ್ತೆ ಈ ಒಂದು ದುಸ್ಥಿತಿಯನ್ನು ನೋಡಿದಾಗ. ಬನ್ನಿ ನೋಡಿ ಮೇಡಮ್, ಇಲ್ಲೆಲ್ಲ ವೀರರು ಒಬ್ಬರು ಬಲ್ಲೆಯನ್ನು ಹಿಡ್ಕೊಂಡಿದ್ದಾರೆ, ಒಬ್ಬರು ಕತ್ತಿಯನ್ನು ಹಿಡ್ಕೊಂಡಿದ್ದಾರೆ. ಇಲ್ಲಿ ಕೆಳಗಡೆ ಒಂದು ಕುದುರೆ, ಇಲ್ಲಿ ಶತ್ರು. ಸರ್ ಇದೊಂದು ನೋಡಿದ್ರೆ ಮಹಾಯುದ್ಧದ ಸಂದರ್ಭ ಅನ್ನಿಸ್ತಾ ನಿಜ, ಕೊನೆಯ ಯುದ್ಧ ಅನಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ ಆ ಯುದ್ಧದಲ್ಲಿ. ಆ ಒಂದು ರೀತಿ ಈ ಎಷ್ಟೊಂದು ವೈಭವ ಆಗಿತ್ತು ಅವತ್ತಿನ ಯುದ್ಧಗಳು, ಯುದ್ಧ ಕೌಶಲ್ಯಗಳು, ಯಾವ ರೀತಿ ಜನ ತಮ್ಮನ್ನು ತಾವು ತೊಡಗಿಸ್ತಾ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ನೋಡಿ ಮೇಡಮ್. ನೋಡಿ ಇಲ್ಲಿ ಒಬ್ಬರೇ ವೀರರು ಹೋರಾಡ್ತಾ ಇಲ್ಲ. ಈ ಕಡೆ ಒಂದು ಶತ್ರು ಗುಂಪು ಇದೆ, ಆ ಕಡೆ ಒಂದು ಗುಂಪು ಇದೆ, ಮತ್ತಿಲ್ಲಾರೋ ಒಡಿಯಾಳಾಗಿ ತುಳಿತಾ ಇದ್ದಾರೆ, ವೀರತನದಿಂದ ಹೋರಾಡ್ತಾ ಇದ್ದಾರೆ. ಅಲ್ಲಿ 2 ಕುದುರೆಗಳಲ್ಲಿ ಆ ಕಡೆಯಿಂದ ಒಬ್ರು ಬರ್ತಾ ಇದ್ದಾರೆ, ಇಲ್ಲಿ ಮೇಲಿಂದ ಅವರಿಗೊಬ್ರು, ನಿಜ ಮೇಡಮ್, ಒಬ್ರಿಗೊಬ್ರು ಹೋರಾಡ್ತಾ ಇದ್ದಾರೆ. ಮೊದಲಾಗಿ ನಮ್ಮ ಸಾಮ್ರಾಜ್ಯ ಉಳಿಬೇಕು, ನಮ್ಮ ರಾಜ ಉಳಿಬೇಕು, ನಮ್ಮ ರಾಜ್ಯದ ಕೀರ್ತಿ ಪತಾಕೆ ಇಡೀ ಭಾರತದಲ್ಲಿ ಹರಡಬೇಕು ಅನ್ನೋದಕ್ಕೆ ಇದೊಂದು ವೀರಗಲ್ಲುಗಳು ಸಾಕ್ಷಿಯಾಗಿದೆ. ಯಾಕೆಂದ್ರೆ ಇದೊಂದು ಮಹಾಯುದ್ಧದ ಸಂದರ್ಭದಲ್ಲಿ ಅದೊಂದು ಸನ್ನಿವೇಶಗಳನ್ನ ಕಣ್ಣಿಗೆ ಕಟ್ಟಿಕೊಟ್ಟು ಅಂತ ಹೇಳುವ ಹಾಗೆ ರಚನೆ ಮಾಡಿದಂತ ಒಂದು ವೀರಗಲ್ಲು ಇರಬಹುದು. ನೋಡಿ ಮೇಡಮ್, ಇಲ್ಲಿ ಒಬ್ಬ ವೀರನಿಂದ ಛತ್ರಿ ಕೂಡ ಹಿಡಿದಿದ್ದಾರೆ. ಅಂದರೆ ಬಹುಶಃ ರಾಜ ಇರ್ಬೋದು ಅಥವಾ ಯಾರೋ ಯುದ್ಧದಲ್ಲಿ ಪ್ರಮುಖ ಭಾಗವಹಿಸಿರ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ನೋಡಿ ಮೇಡಮ್. ಹೌದು ಹೌದು, ವಿಶೇಷವಾಗಿ ಮೇಡಮ್ ಛತ್ರಿ ಹಿಡಿದಾರೆ ನೋಡಿ. ರಾಜನಿಗೆ ಒಂದು ಹೇಗೆ ಅವರಿಗೂ ಸೈನಿಕರು ಅಥವಾ ಸೇವಾ ಹಾಡುಗಳು ಬೇಕಾಗಿ ಅವರು ಕೊನೆವರೆಗೂ ಇರ್ತಾ ಇದ್ರು. ರಾಜರಿಗೆ ಅವ್ರ ಹಿಂಬಾಲಕರಾಗಿ ಯಾವಾಗಲೂ ಇರ್ತಾ ಇದ್ರು. ನೋಡ್ಬೋದು ಇಲ್ಲಿ ಪಲ್ಲಕ್ಕಿಯಲ್ಲಿ ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ಬೋದು. ಹಾಗೆ ಇಲ್ಲಿ ಮೇಲೆ ಸ್ವರ್ಗಸ್ಥನಾಗಿರ್ತಕ್ಕಂಥವನು ಶಿವನನ್ನು ಆರಾಧನೆ ಮಾಡ್ತಾನೆ. ಅಂದರೆ ಬಹುಶಃ ಇದು ರಾಜನ ಒಂದು ವೀರಗಲ್ಲೇ ಇರ್ಬೋದು ನಮಗೆ. ಏಕೆಂದರೆ ನಮ್ಮ ಇತಿಹಾಸದಲ್ಲಿ ಶಾಸನ ತಜ್ಞರು ಹೇಳೋ ಪ್ರಕಾರ ವೀರಗಲ್ಲು ಅನ್ನೋದನ್ನ ಸ್ಪಷ್ಟವಾಗಿ ಯಾವ ವ್ಯಕ್ತಿ ಆಗಿರ್ಬೋದು, ಸಾಮಾನ್ಯ ಪ್ರಜೆನ ಅಥವಾ ಸೈನಿಕನ ಅಥವಾ ಯಾವ ರೀತಿ ಹೋರಾಡಿ ಸತ್ತ ಅನ್ನೋದನ್ನ ವೀರಗಲ್ಲು ಸೂಚಿಸ್ತೇವೆ ಅಂತ ಹೇಳಿದ್ರು. ಇವಾಗ ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ರಾಜ ಸತ್ತೋದ್ರೆ ಅಥವಾ ಅಷ್ಟು ವೀರತನದಿಂದ ಮಡಿದಂತಹ ಹೆಸರುವಾಸಿಯಾಗಿರೋರು ಸತ್ತೋದಾಗ ಮಾತ್ರ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಸ್ವರ್ಗಕ್ಕೆ ಕರ್ಸ್ಕೊಂಡು ಹೋಗ್ತಾರೆ. ಅವರನ್ನು ಕೂಡ ಸಾಮಾನ್ಯವಾಗಿ ನಡೆಸ್ಕೊಂಡು ಕರ್ಕೊಂಡು ಹೋಗಲ್ಲ ಅನ್ನೋ ಪ್ರತೀತಿ ಇದೆ ಶಾಸನಗಳಲ್ಲಿ. ನಿಜ ಮೇಡಮ್, ಸಾಕ್ಷಿಯಾಗಿದೆ. ಎಲ್ಲರೂ ಒಂದೇ ಭಾವನೆಯಲ್ಲಿ ಇಲ್ಲ. ರಾಜರು ಕೂಡ ಅದಂದ್ರೆ ವಿಶೇಷತೆ ನಮಗೂ ಕೂಡ ಇಂದಿನವರಿಗೆ ಗೊತ್ತಾಗ್ತಾ ಇದೆ, ರಾಜರಿಗೆ ಮಾತ್ರ ಈ ವ್ಯವಸ್ಥೆ ಇತ್ತು ಅಂತ. ಹಾಗೆ ಇದನ್ನು ಕೂಡ ಸಾಂಸ್ಕೃತಿಕ ಅಧ್ಯಯನವಾಗಿ ಮಾಡೋದಾದರೆ ಆವತ್ತಿನ ಪಲ್ಲಕ್ಕಿಗಳು ಯಾವ ರೀತಿ ಇರ್ತಾ ಇದ್ವು ಅನ್ನೋದಕ್ಕೆ ಇದು ನಮಗೆ ನಿದರ್ಶನ ಆಗ್ತಿದೆ ಮೇಡಮ್. ಹೌದು, ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಮಹಾಯುದ್ಧದ ಸಂದರ್ಭದಲ್ಲಿ ಸೂಚನೆ ಮಾಡಿದಂಥ ಒಂದು ವೀರಗಲ್ಲು ಇದು ಸಂದೇಶವನ್ನು ಸಾರ್ತಾ ಇದೆ, ಅದಕ್ಕೆ ಸಾಕ್ಷಿಯಾಗಿದೆ ಅಂತ. ಇಲ್ಲಿ ಅನೇಕ ಕುದುರೆಗಳ ಹೋರಾಟ ನಡೀತಾ ಇದೆ. ಈ ಕಡೆ ಒಬ್ಬ ರಾಜ ಕತ್ತಿ ಹಿಡ್ಕೊಂಡು ಎದುರಾಳಿಯನ್ನು ಪರಾಕ್ರಮದಿಂದ ಜಯಿಸ್ತಾ ಇದ್ದಾನೆ, ಕೆಳಗಡೆ ಒಬ್ಬರನ್ನ ತುಳಿತಾ ಇದ್ದಾನೆ, ಅಲ್ಲಿ ಮೇಲೆಯಿಂದ ಯಾರೋ ಖಡ್ಗದಿಂದ ಈಟಿಯಿಂದ ಮತ್ತೊಬ್ಬರನ್ನ ಚುಚ್ಚುತ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ರಾಜ ಈ ಯುದ್ಧದಲ್ಲಿ ಮರಣವನ್ನು ಹೊಂದ್ತಾನೆ. ಅದಾದ ನಂತರ ಪಲ್ಲಕ್ಕಿಲಿ ಅಪ್ಸರೆಯರು ಸ್ವರ್ಗಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಅಂತಿಮವಾಗಿ ಮುಕ್ತಿ ಹೊಂದಿ ಒಂದು ಆರಾಧನೆ ಮಾಡ್ತಾನೆ ಇಷ್ಟ ದೇವತೆನ. ನಿಜ ಮೇಡಮ್, ಇದೆಲ್ಲ ನಮಗೆ ಒಂದು ಸ್ವಲ್ಪ ಆಸಕ್ತಿ ಅಥವಾ ಇತಿಹಾಸದ ಬಗ್ಗೆ ಸ್ವಲ್ಪ ಜ್ಞಾನ ಇದ್ದವರಿಗೆ ಈ ರೀತಿಯಾಗಿ ಅರ್ಥ ಆಗುತ್ತೆ. ಮತ್ತು ಈಗ ನೋಡಿ ಸಾಮಾನ್ಯವಾಗಿರ್ತಕ್ಕಂಥ ವೀರಗಲ್ಲು, ಇಲ್ಲಿ ಒಬ್ಬ ವೀರ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾನೆ. ಇಲ್ಲಿ 2 ಜನ ಕುದುರೆ ಮೇಲೆ ಕೂತ್ಕೊಂಡು ಅವನಿಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ ಕೆಳಗಡೆ. ಹಾಗೆ ಇಲ್ಲಿ ಸಾಮಾನ್ಯವಾಗಿ ನೀವು ಅಂದಂಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅಂದರೆ ಸೇವಕಿಯರು, ಅಂದರೆ ಇದು ರಾಜನ ಮೂರ್ತಿ ಅಲ್ಲ ಅನಿಸುತ್ತೆ. ಹೌದಾ? ರಾಜನ ಮೂರ್ತಿ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಬ್ಬ ಪರಾಕ್ರಮ ಹೊಂದಿದಂಥ ಒಂದು ಸೈನಿಕ ಆಗಿರ್ಬೋದು, ಮಂತ್ರಿಯ ಒಂದು ವೀರಶಾಸನನ್ನ ಹೇಳ್ತಾ ಇದೆ. ಯಾಕೆಂದ್ರೆ ಮಂತ್ರಿನ ಕೆತ್ತನೆ ಮಾಡಿದಂಥ ರೂಪ ನೋಡಿ ಒಂದು ಹಾರೆತ್ತರದ ಅಡಿಯಾಳಾಗಿ, ಕೆಚ್ಚೆದೆಯ ಬಂಟನಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ 2 ಸೈನಿಕರು ಕುದುರೆಲಿ ಬಂದು ಎದುರಾಳಿಗಳು ಹೋರಾಟ ಮಾಡ್ತಾ ಇದ್ರು ಕೂಡ ಇನ್ನು ತನ್ನ ಪರಾಕ್ರಮದಿಂದ ಸಾವನ್ನೊಪ್ಪವರೆಗೂ ಕೂಡ ಜಯಶಾಲಿ ಆಗಲೇಬೇಕು ಅಂತ ತನ್ನ ನಾಡು ನುಡಿ ಪ್ರಾಂತ್ಯಕ್ಕಾಗಿ ಮತ್ತು ಪ್ರಜೆಗಳ ಹಿತರಕ್ಷಣೆಗಾಗಿ ಹೋರಾಟ ಮಾಡಿ ಸ್ವರ್ಗನ ಹೊಂತಾರೆ ಅನ್ನೋದೊಂದು ಪ್ರತೀತಿ ಇದೆ ಸರ್. ನೋಡಿ ಮೇಡಮ್, ಆದರೆ ಅವತ್ತು ಜನ ಸತ್ತಿದ್ರು ಕೂಡ ಅವನು ಏನೋ ಸತ್ತ ಅಂತಂದ್ಬಿಟ್ಟು ಕೇರ್ಲೆಸ್ ಮಾಡ್ತಾ ಇದ್ದಿಲ್ಲ. ಅವನಿಗೊಂದು ವೀರನ ಒಂದು ಪಟ್ಟ ಕಟ್ತಾ ಇದ್ರು. ಅವನು ಕೂಡ ಶಾಶ್ವತವಾಗಿ ಹಳೆದೇ ಉಳಿಲಿ ಅನ್ನೋ ಕಾರಣಕ್ಕೆ ವೀರಗಲ್ಲುಗಳಾಗ್ತಿದ್ರು. ಇವತ್ತಿಗೂ ಕೂಡ ಈ ದುಸ್ಥಿತಿಯಲ್ಲಿ ಆದರೂ ಕೂಡ ನಮಗೆ ಇನ್ನೂ ಕಾರಣ ಸಿಗ್ತಾವಲ್ಲ, ಅದು ಒಂದು ಬಹುಶಃ ಖುಷಿಯ ವಿಚಾರ.
ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.